ಹಣದ ವಿಚಾರಕ್ಕೆ ಮಹಿಳೆ ಮೇಲೆ ರಾಕ್ಷಸ ಕ್ರೌರ್ಯ ತೋರಿಸಲಾಗಿದೆ. ಮನೆಗೆ ನುಗ್ಗಿ ಮಹಿಳೆ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದೆ ಪಾಪಿ. ಆರೋಪಿ ಸತೀಶ್ ರೆಡ್ಡಿ ಎಂಬಾತನಿಂದ ಚಾಕು ಇರಿತ ಮಾಡಲಾಗಿದೆ. ಅಪ್ಡೇಟ್ ಸಿಗ್ತಾ ಇದೆ. ಬೆನ್ನಿಗೆ ಚಾಕು ಸಿಕ್ಕಿಸಿಕೊಂಡೇ ಆಸ್ಪತ್ರೆಗೆ ಮಹಿಳೆ ಓಡೋಗಿದ್ದಾಳೆ. ಹಣದ ವಿಚಾರಕ್ಕೆ ಮಹಿಳೆ ಮೇಲೆ ರಾಕ್ಷಸ ಕ್ರೌರ್ಯ ತೋರಲಾಗಿದೆ. ಮನೆಗೆ ನುಗ್ಗಿ ಮಹಿಳೆ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದಾನೆ ಪಾಪಿ. ಆರೋಪಿ ಸತೀಶ್ ರೆಡ್ಡಿ ಎಂಬಾತನಿಂದ ಚಾಕು ಇರಿತ ಮಾಡಲಾಗಿರುವಂತದ್ದು. ಬೆನ್ನಿಗೆ ಚಾಕು ಸಿಕ್ಕಿಸಿಕೊಂಡೇ ಆಸ್ಪತ್ರೆಗೆ ಮಹಿಳೆ ಓಡಿ ಬಂದಿದ್ದಾಳೆ. ಬೆನ್ನಿಗೆ ಇರಿದಂತಹ ಚಾಕು ಸಮೇತ ಬ್ರಿಮ್ಸ್ ಆಸ್ಪತ್ರೆಗೆ ಮಹಿಳೆ ಬಂದಿರುವಂತದ್ದು. ಹೆಸರು 45 ವರ್ಷದ ಶೋಭಾ. ಚಾಕು ಇರಿತಕ್ಕೊಳಗಾದ ಮಹಿಳೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಹಲ್ಲೆಗೊಳಗಾದ ತಾಯಿ ಮಗಳು ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಬೀದರ್ ನಗರದ ಗುಂಪಾ ರಿಂಗ್ ರೋಡ್ ಬಳಿ ಈ ಘಟನೆ ನಡೆದಿದೆ. ಬೀದರ್ನಲ್ಲಿ ಈ ಘಟನೆ ನಡೆದಿರುವಂತದ್ದು ವಿಡಿಯೋ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಮಹಿಳೆ ಬೆನ್ನಿಗೆ ಆರೋಪಿ ಚಾಕುವನ್ನ ಹಾಕಿದ್ದಾನೆ. ಆ ಚಾಕು ಸಮೇತ ಆಕೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾಳೆ. ಸದ್ಯ ಬೀದರ್ನಲ್ಲಿ ಹಣದ ವಿಚಾರಕ್ಕೆ ಮಹಿಳೆಗೆ ಚಾಕುವಿನಿಂದ ಇರಿದಿದ್ದಾನೆ ವ್ಯಕ್ತಿ. ಮನೆಗೆ ನುಗ್ಗಿದಲ್ಲದೆ ಮಹಿಳೆ ಬೆನ್ನಿಗೆ ಚಾಕು ಹಾಕಿ ಹಣ ದೋಚೋದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಆರೋಪಿ ಸತೀಶ್ ರೆಡ್ಡಿ ಎಂಬ ವ್ಯಕ್ತಿಯಿಂದ ಮಹಿಳೆಗೆ ಬೆನ್ನಿಗೆ ಚಾಕುವನ್ನ ಹಾಕಲಾಗಿರುವಂತದ್ದು. ಸದ್ಯ ಬೆನ್ನಿಗೆ ಚಾಕು ಇರಿದ ಸಮಯದಲ್ಲಿ ಆಕೆ ಬ್ರಿಮ್ಸ್ ಆಸ್ಪತ್ರೆಗೆ ಚಾಕು ಸಮೇತ ಓಡ್ ಬಂದಿದ್ದಾಳೆ. ಸೊ ಈ ಸಂದರ್ಭದಲ್ಲಿ ಶೋಭಾ ಎಂಬ ಮಹಿಳೆ ಚಾಕುವಿನ ಇರಿತಕ್ಕೆ ಒಳಗಾಗಿರುವಂತದ್ದು. ಚಾಕುವಿನಿಂದ ಮಹಿಳೆಗೆ ಇರಿಯುವ ಸಂದರ್ಭದಲ್ಲಿ ಅವರ ಮಗಳು ಕೂಡ ಅಲ್ಲಿ ಇದ್ರು ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಮಗಳಿಗೂ ಕೂಡ ಹಲ್ಲೆ ಆಗಿರಬಹುದು, ಮಗಳಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು. ಸದ್ಯ ಈಗ ಚಾಕು ಇರಿತಕ್ಕೆ ಒಳಗಾದಂತಹ ಮಹಿಳೆ ಮತ್ತೆ ಮಗಳಿಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ನೋಡಿ, ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಗೆ ಯಾವ ತರದ ಕ್ರೌರ್ಯವನ್ನ ಮೆರಿತಾರೆ ಅಂತ ಅಂದ್ರೆ ಬೆನ್ನಿಗೆ ಹೋಗಿ ಚಾಕು ಹಾಕಿರುವಂತ ಘಟನೆ ನಡೆದಿರಬಹುದು. ಸೊ ದುಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತಂದ್ರೆ ಯಾಕೆ ಮನೆಗೆ ನುಗ್ಬೇಕು, ಯಾಕೆ ಅವ್ರಿಗೆ ಹಲ್ಲೆ ಮಾಡಬೇಕು, ಯಾಕೆ ಚಾಕು ಹಾಕಬೇಕು? ಸೊ ಈ ಒಂದು ಬೀದರ್ನಲ್ಲಿ ಮನ ಕಲಕುವಂತಹ ಘಟನೆಯ ಸಾಕ್ಷಿಯಾಗಿರುವಂತದ್ದು. ಸದ್ಯ ಶೋಭಾ ಅವರು ಬ್ರಿಮ್ಸ್ ಆಸ್ಪತ್ರೆಗೆ ಚಾಕು ಸಮೇತ ಬಂದು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ದಾರೆ. ಬ್ರಿಮ್ಸ್ ವೈದ್ಯರು ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ.